ಅರ್ಷದ್ ನದೀಮ್ ಈ ಪಾಕಿಸ್ತಾನಿ ಜಾವ್ಲಿನ್ ಎಸೆತಗಾರ ಒಲಿಂಪಿಕ್ಸ್ ಇತಿಹಾಸ ನಿರ್ಮಿಸಿದ್ದಾರೆ. ಜಾಗತಿಕ ಕ್ರೀಡಾಕೂಟದಲ್ಲಿ ಪಾಕಿಸ್ತಾನದ ಕೀರ್ತಿ ಪತಾಕೆ ಹಾರಿಸಿ ಆ ದೇಶದ ಕಣ್ಮಣಿಯಾಗಿದ್ದಾರೆ. ಒಲಿಂಪಿಕ್ಸ್ನಲ್ಲಿ ಮರೆತೇ ಹೋಗಿದ್ದ ಪಾಕಿಸ್ತಾನ ಈಗ ಆಂತರಿಕ ಸಮಸ್ಯೆಗಳಿಂದ ಜರ್ಜರಿತವಾಗಿರುವಾಗ ಅದಕ್ಕೆ ದೊಡ್ಡ ಸಂಭ್ರಮ ತಂದಿದ್ದಾರೆ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಇವರು ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಮಾತ್ರವಲ್ಲ, ಹೊಸ ಒಲಿಂಪಿಕ್ಸ್ ದಾಖಲೆಯನ್ನೇ ಬರೆದಿದ್ದಾರೆ. ಒಂದಲ್ಲ ಎರಡೆರಡು ಬಾರಿ ಅರ್ಷದ್ ಈ ಹಿಂದಿನ ಒಲಿಂಪಿಕ್ಸ್ ದಾಖಲೆಗಿಂತ ದೂರ ಜಾವ್ಲಿನ್ ಎಸೆದ್ರು. ಅರ್ಷದ್ 92.97 ಮೀಟರ್ ದೂರ ಜಾವ್ಲಿನ್ ಎಸೆದು ಜಾಗತಿಕ ದಾಖಲೆ ಬರೆದು ಒಲಿಂಪಿಕ್ಸ್ ಚಿನ್ನದ ಪದಕವನ್ನ ತಮ್ಮದಾಗಿಸಿಕೊಂಡ್ರು. 2008ರಲ್ಲಿ ಬೀಜಿಂಗ್ನ ದಾಖಲೆಯನ್ನ ಅರ್ಷದ್ ಒಡೆದು ಹಾಕಿದ್ರು. ಅರ್ಷದ್ 2 ಬಾರಿ ತಮ್ಮದೇ ಅತ್ಯುತ್ತಮ ಎಸೆತಕ್ಕಿಂತ ದೂರ ಜಾವ್ಲಿನ್ ಎಸೆದ್ರು. ಕಾಮನ್ವೆಲ್ತ್ ಗೇಮ್ಸ್ 2022ರಲ್ಲಿ ಚಿನ್ನದ ಪದಕ ಗೆಲ್ತಾ ಎಸೆದ ತಮ್ಮ ವೈಯಕ್ತಿಕ ಶ್ರೇಷ್ಠ 90.18 ಮೀಟರ್ ದೂರದ ಎಸೆತವನ್ನ ಅರ್ಷದ್ ಪ್ಯಾರಿಸ್ನಲ್ಲಿ ದಾಟಿದ್ರು. ಜನವರಿ 1997ರಲ್ಲಿ ಪಾಕಿಸ್ತಾನದ ಪಂಜಾಬಿನ ಮಿಯಾನ್ ಚನ್ನು ಹೆಸರಿನ ಗ್ರಾಮದಲ್ಲಿ ಇವರ ಜನನ ಆಗುತ್ತೆ. 8 ಮಕ್ಕಳಲ್ಲಿ ಅರ್ಷದ್ 3ನೇಯವರು. ಕುಟುಂಬದಲ್ಲಿ ಸಂಪಾದನೆ ಮಾಡೋರು ತಂದೆ ಒಬ್ಬರೇ ಆಗಿದ್ದು ಬಹಳ ಕಷ್ಟಪಟ್ಟು ದಿನನಿತ್ಯದ ಖರ್ಚುಗಳು ಸಾಕ್ತಾ ಇದ್ವು. ಮೊದಲು ಕ್ರಿಕೆಟ್ನಲ್ಲಿ ಆಸಕ್ತಿ ತೋರಿಸಿದ್ದ ಅರ್ಷದ್ ಜಾವ್ಲಿನ್ ಕಡೆಗೆ ಒಲವು ತೋರಿಸಿದಾಗ್ಲೂ ಹಣದ ಸಮಸ್ಯೆ ತೀವ್ರವಾಗಿ ಕಾಡಿತ್ತು. ಎಕನಾಮಿಕ್ ಟೈಮ್ಸ್ ವರದಿಯ ಪ್ರಕಾರ ಅರ್ಷದ್ ಅವರ ಸ್ಪರ್ಧೆಯ ವೆಚ್ಚಗಳಿಗಾಗಿ ಅವರ ಗ್ರಾಮಸ್ಥರು ಹಣವನ್ನ ದೇಣಿಗೆ ನೀಡ್ತಾ ಇದ್ರು. ಅರ್ಷದ್ ಇಲ್ಲಿಯವರೆಗೆ ಹೇಗೆ ತಲುಪಿದ್ದಾರೆ ಅಂತ ಜನರಿಗೆ ಗೊತ್ತಿಲ್ಲ. ಅವರು ಸ್ಪರ್ಧೆಗಳಿಗೆ ಭಾಗವಹಿಸೋಕೆ ಬೇರೆ ಬೇರೆ ನಗರಕ್ಕೆ ಹೋಗಬೇಕಾಗಿತ್ತು. ಆ ಖರ್ಚುಗಳನ್ನ ಭರಿಸೋಕೆ ಅವರ ಗ್ರಾಮಸ್ಥರು ಮತ್ತು ಕುಟುಂಬಸ್ಥರು ದೇಣಿಗೆ ನೀಡ್ತಿದ್ರು ಅಂತ ಅರ್ಷದ್ ತಂದೆ ಹೇಳಿದ್ದಾರೆ. ಅರ್ಷದ್ ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸೋಕೆ ಪ್ರಾರಂಭ ಮಾಡಿದ್ರೂ ಅವರ ಸಮಸ್ಯೆಗಳೇನು ಮುಗಿಲಿಲ್ಲ. ಹಣದ ಸಮಸ್ಯೆ ಇತ್ತೀಚಿನವರೆಗೂ ಅವರನ್ನ ಕಾಡ್ತಾ ಇತ್ತು. ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಚಿನ್ನದ ಪದಕ ಗೆದ್ದುಕೊಂಡ್ರೂ ಯಾವುದೇ ರೀತಿಯ ಆರ್ಥಿಕ ನೆರವು ಅರ್ಷದ್ಗೆ ಸಿಗಲಿಲ್ಲ. 5 ತಿಂಗಳ ಹಿಂದೆ 2015ರಿಂದ ನಾನು ಉಪಯೋಗಿಸುತ್ತಿರುವ ಜಾವ್ಲಿನ್ ಹಾಳಾಗಿ ಹೋಗಿದೆ, ಹೊಸ ಜಾವ್ಲಿನ್ ಅಗತ್ಯ ಇದೆ ಅಂತ ಅರ್ಷದ್ ಕೇಳ್ಕೊಂಡಿದ್ರು. ಪಾಕಿಸ್ತಾನಿ ಫೆಡರೇಷನ್ ಇಂದ ಸಹಾಯ ಕೋರಿದ್ರು. ಅರ್ಷದ್ ಪರವಾಗಿ ಭಾರತದ ಚಿನ್ನದ ಹುಡುಗ ನೀರಜ್ ಚೋಪ್ರಾ ಕೂಡ ಧ್ವನಿ ಎತ್ತಿ ಅವರನ್ನ ಬೆಂಬಲಿಸಿದ್ರು. ಈಗ ಅರ್ಷದ್ ಒಲಿಂಪಿಕ್ಸ್ನಲ್ಲಿ ನೀರಜ್ರನ್ನ ಹಿಂದಿಕ್ಕಿ ಚಿನ್ನ ಗೆದ್ದಿರುವಾಗ ನೀರಜ್ರ ತಾಯಿ ಅರ್ಷದ್ ಕೂಡ ನನ್ನ ಮಗನ ಹಾಗೆ ಅಂತ ಹೇಳೋ ಮೂಲಕ ತಾವು ಅಪ್ಪಟ ಚಾಂಪಿಯನ್ನ ತಾಯಿ ಅಂತ ಸಾಬೀತುಪಡಿಸಿದ್ದಾರೆ. ಅತ್ತ ಅರ್ಷದ್ನ ತಾಯಿ, ನಾನು ನೀರಜ್ ಚೋಪ್ರಾಗಾಗಿಯೂ ದುವಾ ಮಾಡಿದ್ದೆ, ಅವನೂ ನನ್ನ ಮಗನ ಹಾಗೆ ಅಂತ ಹೇಳಿ ತಮ್ಮ ಹೃದಯ ವೈಶಾಲ್ಯತೆ ಮೆರೆದಿದ್ದಾರೆ. ಆರ್ಥಿಕ ಸಮಸ್ಯೆಗಳಲ್ಲದೆ ಗಾಯಗಳಿಂದಲೂ ಅರ್ಷದ್ ಬಳಲ್ತಾ ಬಂದಿದ್ದಾರೆ. ಸರ್ಜರಿಗಳನ್ನು ಎದುರಿಸಬೇಕಾಗಿ ಬಂದಿತ್ತು. ಈಗ ಇದೆಲ್ಲ ಹಳೆ ವಿಷಯವಾಗಿದೆ. ಅರ್ಷದ್ ನದೀಮ್ ಪಾಕಿಸ್ತಾನದ ಹೀರೋ ಆಗಿದ್ದಾರೆ. ಅವರೀಗ ಅಲ್ಲಿನ ಸೂಪರ್ ಸ್ಟಾರ್. ಅರ್ಷದ್ ಈಗ ಒಲಿಂಪಿಕ್ಸ್ ಚಾಂಪಿಯನ್. ಸರ್ಕಾರದಿಂದ ಯಾವುದೇ ಸಹಾಯವಿಲ್ಲದೆ ಪಾಕಿಸ್ತಾನದ ಹೆಸರನ್ನ ಜಾಗತಿಕ ಮಟ್ಟದಲ್ಲಿ ಮೇಲೆತ್ತಿದ್ದಾರೆ. ಪಾಕಿಸ್ತಾನದ ಪರ ಪ್ರಪ್ರಥಮ ಒಲಿಂಪಿಕ್ಸ್ ವೈಯಕ್ತಿಕ ಚಿನ್ನದ ಪದಕವನ್ನ ಅರ್ಷದ್ ಗೆದ್ದುಕೊಂಡಿದ್ದಾರೆ. 1992ರ ನಂತರ ಒಲಿಂಪಿಕ್ಸ್ನಲ್ಲಿ ಪಾಕಿಸ್ತಾನ ಗೆದ್ದ ಮೊದಲ ಪದಕ ಇದಾಗಿದೆ. ಅರ್ಷದ್ ಪದಕ ಪಾಕಿಸ್ತಾನದ ಇತಿಹಾಸದಲ್ಲಿ 11ನೇ ಒಲಿಂಪಿಕ್ಸ್ ಪದಕ ಮತ್ತು 3ನೇ ವೈಯಕ್ತಿಕ ಪದಕ. ಈ ಮೊದಲು ಕುಸ್ತಿ ಮತ್ತು ಬಾಕ್ಸಿಂಗ್ನಲ್ಲಿ ತಲಾ ಒಂದೊಂದು ಕಂಚಿನ ಪದಕವನ್ನ ಪಾಕಿಸ್ತಾನ ಗೆದ್ದುಕೊಂಡಿತ್ತು. ಬೇರೆ ಎಲ್ಲ ಪದಕಗಳು ಪುರುಷರ ಹಾಕಿಯಲ್ಲಿ ಬಂದಿವೆ. ಅರ್ಷದ್ ಈ ಚಿನ್ನದ ಗೆಲುವಿನಿಂದಾಗಿ ಪಾಕಿಸ್ತಾನ ಪದಕ ಶ್ರೇಯಾಂಕದಲ್ಲಿ ಭಾರತಕ್ಕಿಂತ ಮೇಲೆ ಬಂದಿದೆ. 4 ಕಂಚು ಮತ್ತು 1 ಬೆಳ್ಳಿ ಪದಕ ಗೆದ್ದಿರುವ ಭಾರತ 1 ಚಿನ್ನ ಗೆದ್ದಿರುವ ಪಾಕಿಸ್ತಾನಕ್ಕಿಂತ ಈಗ ಹಿಂದಿದೆ. ಅರ್ಷದ್ ನದೀಮ್ ನಿಸ್ಸಂದೇಹವಾಗಿ ಪಾಕಿಸ್ತಾನದ ಈವರೆಗಿನ ಗ್ರೇಟೆಸ್ಟ್ ಅಥ್ಲೀಟ್. 1992ರ ಕ್ರಿಕೆಟ್ ವಿಶ್ವಕಪ್ ಗೆಲುವು ಪಾಕಿಸ್ತಾನಿಯರಿಗೆ ತಂದ ಖುಷಿಗಿಂತ ಹೆಚ್ಚು ಖುಷಿಯನ್ನ ಅರ್ಷದ್ರ 92 ಮೀಟರ್ ದೂರದ ಜಾವ್ಲಿನ್ ಎಸೆತ ಇದೀಗ ತಂದಿದೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು. ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.